ಗಾಂಧಿ ಭವನದಲ್ಲಿ 51 ಎಸ್ಸಿ ಸಮಾಜದ ಮುಖಂಡರ ಸಭೆ ಕರೆಯಲಾಗಿತ್ತು. ಎಚ್ ಆಂಜನೇಯ ಈ ಸಭೆಯ ನೇತೃತ್ವ ವಹಿಸಿದರು. ಅಲೆಮಾರಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಹಾಗೂ ಪ್ರತಿಭಾವತಿ ಮೇಲೆ ಬಿಜೆಪಿ ಪ್ರಚೋದಿತ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ. ಇದನ್ನು ಜಿಲ್ಲಾ ಕೊರಮ ಸಮಾಜ ಖಂಡಿಸುತ್ತದೆ. ಮಹಿಳೆಯ ಮೇಲೆ ಹಲ್ಲೆಗೆ ಮುಂದಾದವರನ್ನ ತಕ್ಷಣ ಬಂಧಿಸಬೇಕು ಎಂದು ಜಿಲ್ಲಾ ಕೊರಮ ಸಮಾಜ ಆಗ್ರಹಿಸಿದೆ. ಪಲ್ಲವಿ ರಾಜ್ಯಾದ್ಯಂತ ಸಂಚರಿಸಿ ಅಲೆಮಾರಿಗಳ ಕಷ್ಟವನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅಂತವರ ಮೇಲೆ ಹಲ್ಲೆ ಮಾಡಲಾಗಿದೆ. ಇದು ಖಂಡನೀಯ. ಅಲೆಮಾರಿಗಳ ಶಕ್ತಿ ಕುಂದಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ ರವೀಂದ್ರ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಶನಿವಾರ ದಿನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಅಲೆಮಾರಿ ಮುಖಂಡರ ಒಂದು 51 ಜನರ ಒಂದು ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಗೆ ಎಲ್ಲ ಸಮಾಜದ 51 ಸಮಾಜದ ಮುಖಂಡರು ಕೂಡ ಆಹ್ವಾನಿಸಿದ್ದರು. ಆ ಸಭೆಯಲ್ಲಿ ಶ್ರೀಯುತ ಎಚ್ ಆಂಜನೇಯ ಅವರು ಆ ಸಭೆಯ ನೇತೃತ್ವ ವಹಿಸಿದ್ರು. ಅವರ ಜೊತೆಯಲ್ಲಿ ಹಲವಾರು ಮುಖಂಡರುಗಳು ಕೂಡ ಇದ್ದರು. ಆ ಸಭೆಯಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ಅವರು ನಮ್ಮ ಸಮಾಜದ ಕೊರಮ ಜನಾಂಗದ ಏಕೈಕ ಒಂದು ಮಹಿಳೆ ಮತ್ತು ಒಂದು ಉನ್ನತ ಸ್ಥಾನ ಹೊಂದಿದಂತಹ ಮಹಿಳೆಯಾಗಿರ್ತಾರೆ. ಆ ಅವರಿಗೆ ಮತ್ತು ಪ್ರಭಾವತಿ ಅಂತ ಅವರಿಬ್ಬರ ಮೇಲೆ ಹಲವು ಏನು ಅಲ್ಲೇ ಆ ಸಭೆಯಲ್ಲಿ ಇದ್ದಂತಹ ಬಿಜೆಪಿ ಪ್ರಚೋದಿತ ಮುಖಂಡರುಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದವರ ವಿರುದ್ಧ FIR ದಾಖಲಾಗಿದೆ. ಆ ದಾಖಲಾದವ್ರನ್ನ ಎಲ್ಲರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಮಹಿಳೆಯರ ಮೇಲೆ ಈ ರೀತಿ ಒಬ್ಬ ಮಾಜಿ ಸಚಿವರ ಸಮ್ಮುಖದಲ್ಲಿಯೇ ಏನು ಒಂದು ಹಲ್ಲೆಯ ಯತ್ನ ನಡೆದಿದೆ, ಹಲ್ಲೆ ಆಗಿದೆ. ಅದನ್ನ ಶಿವಮೊಗ್ಗ ಜಿಲ್ಲಾ ಕೊರಮ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಖಂಡಿಸ್ತಾ ಇದೆ. ಅದನ್ನು ವಿರೋಧಿಸ್ತೇವೆ. ನಾವು ಯಾವುದೇ ಮಹಿಳೆಯರ ಮೇಲೆ ತುಳಿತಕ್ಕೆ ಒಳಗಾದಂತಹ ಯಾರ ಮೇಲೂ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳು ಈ ಸಂವಿಧಾನ ನಡೆಯುವಂತಹ ನಮ್ಮ ಭಾರತ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಎಲ್ಲರಿಗೂ ಈ ರೀತಿ ಆಗಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ, ಅನಾಗರಿಕರಾದಂಥವರು ನಮ್ಮ ಪಲ್ಲವಿ ಮೇಲೆ ಏಕೈಕ ಮಹಿಳೆ, ನಮ್ಮ ಜನಾಂಗದ ಏಕೈಕ ಮಹಿಳೆಯಾಗಿ ಇರುವಂಥವ್ರ ಮೇಲೆ ಅಲ್ಲಿ ಹಲ್ಲೆ ನಡೆಸಿದ್ದಾರೆ. ಇದು ಖಂಡಿತವಾಗಿ ಖಂಡಿಸುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಜನಾಂಗದ ಮಹಿಳೆಯಾದಂಥ ಪಲ್ಲವಿಯವರಿಗೆ ಅನ್ಯಾಯ ಆಗಿದ್ದು, ಇದನ್ನು FIR ಮೂಲಕ ಮುಂದೆ ಆಂಜನೇಯವರಿಗೆ ಏನಾದರೂ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಹಾಗೂ ಈ ರೀತಿ ಮತ್ತೆ ಮುಂದೆ ನಡೆಯದಂತೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇದು ಮೊದಲನೇದು ಅನಿಸುತ್ತೆ. ಈ ಥರ ಹೆಣ್ಣು ಮಕ್ಕಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದ್ದು ಇದು ನಮ್ಮ ಇಡೀ ಸಮಾಜ, ಶಿವಮೊಗ್ಗ ಜಿಲ್ಲೆಯ ನಮ್ಮ ಸಮಾಜ, ಕೊರಮ ಜನಾಂಗ ಸಮಾಜ ಹಾಗೂ ಎಲ್ಲ ನಮ್ಮ ಸಂಘದ ಎಲ್ಲ ಮುಖಂಡರು ಕೂಡ ಇದನ್ನು ಖಂಡಿತವಾಗಿ ಖಂಡಿಸುತ್ತೇವೆ. ಇನ್ನು ಈ ಥರದ ಅನ್ಯಾಯ ಆಗಬಾರ್ದು ಅಂತ ಇನ್ನು ಮುಂದೆ ಕೇಳ್ಕೊಳ್ತೇವೆ. ಶನಿವಾರ ದಿನ ಬೆಂಗಳೂರಿನ